ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ ಮಾತಾ ಕಿ, ಭಾರತೀಯ ಜನತಾ ಪಕ್ಷಕ್ಕೆ, ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ, ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ ಭಾರತ ಮಾತಾ ಕಿ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಭಾರತ ಮಾತಾ ಕಿ, ಭಾರತ ಮಾತಾ ಕಿ, ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ, ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ ಭಾರತ ಮಾತಾ ಕಿ, ಭಾರತೀಯ ಜನತಾ ಪಕ್ಷಕ್ಕೆ, ಭಾರತೀಯ ಜನತಾ ಪಕ್ಷಕ್ಕೆ बोलो भारत माता की नीति कट्टे कांग्रेस सरकार के, नीति कट्टे कांग्रेस सरकार के, बोलो भारत माता की, भारतीय जनता पक्ष के। ಇವತ್ತು ದೇಶದಲ್ಲಿ ನೀಟ್ ಪರೀಕ್ಷೆ ಗೊಂದಲವನ್ನ ಏನಾಗಿದೆ ಆ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡುವಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ನಮ್ಗೆ ಅನ್ಯಾಯ ಆಗ್ಯದ ಅಂತೇಳಿ ನ್ಯಾಯ ಕೇಳೋದು ತಪ್ಪಂತ ಹೇಳಿ ನಾವು ಕೂಡ ಹೇಳಂಗಿಲ್ಲ. ನ್ಯಾಯ ಕೇಳಿ ಯಾವ ರೀತಿ ಕೇಳಬೇಕು, ಆ ವಿದ್ಯಾರ್ಥಿಗಳ ಜೊತೆಗೂಡಿ ಈ ಕಾಂಗ್ರೆಸ್ ಪಕ್ಷದವರು ಏನು ಹುನ್ನಾರ ನಡೆಸಿದ್ದಾರೆ ಅಂತಂದ್ರೆ ಆ ವಿದ್ಯಾರ್ಥಿಗಳನ್ನ ಮುಂದಿಟ್ಟು ಇವರು ಎಲ್ಲ ಕಾಂಗ್ರೆಸ್ ಪಕ್ಷದವರು ಏನೇನ್ ತರ ಇವತ್ತು ಈ ದೇಶದಲ್ಲಿ ನಡೆದಿದೆ ಅಂತಂದ್ರೆ ಅಲ್ಲಿ ನೋಡಬಹುದು ನೀವು. ಆ ಪ್ರತಿಭಟನೆ ನಡೆಯುವಂತ ಸಂದರ್ಭದಲ್ಲಿ ಏನು ನಮ್ಮ ಅಧಿಕಾರಿಗಳನ್ನ, ಪೊಲೀಸ್ ಅಧಿಕಾರಿಗಳನ್ನ ಕೂಡ ಯಾವ ರೀತಿ ಅಲ್ಲಿ ಹಲ್ಲೆ ಮಾಡಿದ್ದಾರೆ ಅಂದ್ರೆ ವಿದ್ಯಾರ್ಥಿಗಳಲ್ಲ ಅವರು ಕಾಂಗ್ರೆಸ್ಸಿನ ಒಂದು ಗುಂಡಾಗಳು, ಕಾಂಗ್ರೆಸ್ಸಿನ ಮತ್ತು ಆಮ್ ಆದ್ಮಿ ಪಾರ್ಟಿ ಬೇರೆ ಬೇರೆ ಪಕ್ಷದ ಒಂದು ಗುಂಡಾಗಳು. ಇದರ ಅರ್ಥ ಏನಂತಂದ್ರೆ ಆ ವಿದ್ಯಾರ್ಥಿಗಳ ಏನು ನೀಟ್ ಪರೀಕ್ಷೆಯನ್ನು ಮುಂದಿಟ್ಟುಕೊಂಡು ಏನು ಈ ದೇಶದಲ್ಲಿ ಅರಾಜಕತೆಯನ್ನ ಸೃಷ್ಟಿ ಮಾಡಬೇಕು ಅನ್ನುವ ಉದ್ದೇಶದಿಂದ ಈ ಕಾಂಗ್ರೆಸ್ ಪಾರ್ಟಿ ನಡೆಸಿದಂತ ಈ ಏನು ಗುಂಡಾವರ್ತನೆಯನ್ನ ನಾವು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇವತ್ತು ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ. ಬಂಧುಗಳೇ, ತಮಗೆ ಗೊತ್ತಿರುವ ಹಾಗೆ ಈ ದೇಶದ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರು ಏನು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಅದನ್ನ ಸರಿಪಡಿಸುವಂತ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿದ ಮೇಲೂ ಕೂಡ ಏನು ಯಾರ್ಯಾರು ಇದಕ್ಕೆ ಕಾರಣ ಇದ್ದಾರೆ ಅಂತ ಹೇಳಿ ಸುಮಾರು 13-14 ಜನರನ್ನ ಈಗಾಗಲೇ ಜೈಲಿನಲ್ಲಿ ಹಾಕಿ ಜಗತ್ತಿಗೆ ಅಲ್ಲ ವಿಶ್ವಕ್ಕೆ ಗುರು ಆಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ಒಂದು ಹೀನತೆಗೆ ತರಬೇಕು ಅನ್ನುವಂತ ಒಂದು ಈ ಸರ್ಕಾರದಿಂದ ಕುಮ್ಮುಖದಿಂದ ಏನದ ಈ ಒಂದು ದಿಲ್ಲಿ ಒಳಗ ಅವರ ಒಂದು ವಿದ್ಯಾರ್ಥಿಗಳನ್ನ ತಗೊಂಡು, ಗುಂಡಾಗಳನ್ನು ತಗೊಂಡು ಆ ಒಂದು ಕಾರ್ಯವನ್ನು ನಡೆಸಿದ್ದಕ್ಕಾಗಿ ನಮ್ಮ ಹೋರಾಟ ಈ ಒಂದು ಖಂಡಿಸಬೇಕಾಗ್ತದೆ. ಇಡೀ ಗುರುತದವರಿಗೆಲ್ಲ ನರೇಂದ್ರ ಮೋದಿ ಅವರಿಗೆ ಹ್ಯಾಂಗರೆ ಮಾಡಿ ಅವರ ಒಂದು ಹೆಸರು ಸುಮಾರು ಮಾಡಬೇಕು, ಬಹಳ ಮುಂದೆ ಹೋಲಕತ್ತದ ಜಗತ್ತ ನರೇಂದ್ರ ಮೋದಿಜಿ ಅವರಿಂದ ಹೇಳಿ ಅವ್ರಿಗೆ ಹೊಟ್ಟೆ ಉರಿದೇನದ ವಿದ್ಯಾರ್ಥಿಗಳನ್ನ ಮುಂದೆ ತಗೊಂಡು, ಗುಂಡಾಗಳನ್ನು ಮುಂದೆ ತಗೊಂಡು ಅವರ ಒಂದು ಕಾರ್ಯವೈಖರಿಯನ್ನು ನಡೆಸೋದಕ್ಕೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಇಡೀ ದೇಶಾದ್ಯಂತ ನಾವೇನದ ಖಂಡಿಸಬೇಕಾಗ್ತದೆ. ಇವತ್ತು ದೇಶದೊಳಗೆ ನಮ್ಮ ಹೆಣ್ಣುಮಕ್ಕಳು, ನಮ್ಮ ರೈತಾಪಿ ವರ್ಗದವರು, ನಮ್ಮ ಎಲ್ಲಾ ಇಲಾಖೆ, ಇವತ್ತು ಪೊಲೀಸ್ ಇಲಾಖೆ ಹಿಡ್ಕೊಂಡು ಎಲ್ಲಾ ಇಲಾಖೆದವರು ಕೂಡ ನೆಮ್ಮದಿಯಾಗಿ ಬದುಕಬೇಕಪ್ಪ ಅಂತ ಕೇಳಿದ್ರೆ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ಘಂಟಾಘೋಷವಾಗಿ ಹೇಳಬೇಕಾಗ್ತದೆ. ಇವತ್ತು ಹೆಣ್ಣು ಮಕ್ಕಳು ನಡು ರಾತ್ರಿಯಲ್ಲಿ ಏನದ ನಮ್ಮ ದೇಶದೊಳಗ ತಿರುಗಾಡುವಂತ ಕಾಲಿದ್ದಿಲ್ಲ. ಇವತ್ತು ಹೆಣ್ಣು ಮಕ್ಕಳು ನೆಮ್ಮದಿಯಾಗಿ ತಿರುಗಾಡಬೇಕಪ್ಪ ಅಂತ ಕೇಳಿದ್ರೆ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಂದ ಕೇಳಿದ್ರೆ ಬಹಳ ಘಂಟಾಘೋಷವಾಗಿ ಹೇಳಬೇಕಾಗ್ತದೆ. ಆ ನಿಟ್ಟಿನೊಳಗ ಇವತ್ತ ದೇಶ ದ್ರೋಹಿ ಕೆಲಸ ಏನದ ಈ ಕಾಂಗ್ರೆಸ್ ಸರ್ಕಾರ ಮಾಡ್ಲಕತ್ತದ. ನೋಡ್ಲಕತ್ತೀರಿ ನೀವು, ನಮ್ಮ ರಾಜ್ಯದೊಳಗ 3 ವರ್ಷ ಆದ್ರೂ ಕೂಡ ಇಂತ ಬರಗಾಲ ಪರಿಸ್ಥಿತಿ ಆದ್ರೂ ಕೂಡ ಯಾವ ಒಂದು ಲೆಕ್ಕಕ್ಕೆ ಇರಲಾರದೆ, ಯಾವ ಒಂದು ರೈತರಿಗೆ ಯಾವುದೋ ಒಂದು ಪಿಂಚಣಿ ಸೌಭಾಗ್ಯ ಇರ್ಬೋದು, ಎಲ್ಲ ಏನು ಅನುದಾನಗಳನ್ನು ಕೂಡ ಕಟ್ ಮಾಡಿರ್ತಕ್ಕಂಥದ್ದು ತಾವೆಲ್ಲ ನೋಡ್ತಾ ಇದ್ದೀರಿ. ಹೀಗಾಗಿ ಜನರ ಬದುಕು ಬಹಳ ದುಸ್ಥಿತಿ ಬಂದದ ಈ ಕಾಂಗ್ರೆಸ್ ಸರ್ಕಾರದಿಂದ. ಇವತ್ತ
ನಾವಾದ್ರೂ ಕೂಡ ಭಾರತೀಯ ಜನತಾ ಪಾರ್ಟಿ ಅಷ್ಟೇ ಅಲ್ಲ, ಇಡೀ ದೇಶನೇ ಇವತ್ತೇನದ ನೇರು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ಕಡೆ ಅನ್ನದ ಒಳ್ಳೆ ಒಬ್ಬ ಆಡಳಿತಗಾರ ಅಂತ ಹೇಳಿ ನಂಬಿ ಇವತ್ತೇನದ ಹೊಂಟಿದ್ದಾರೆ ಅನ್ನೋಂಥದ್ದು ತಾವೆಲ್ಲ ನೋಡ್ತೀರಿ. ಈ ಕಾಂಗ್ರೆಸ್ ಸರ್ಕಾರ ಎಷ್ಟೇ ಕುತಂತ್ರಗಿರಿ ಮಾಡಿದ್ರು ಕೂಡ ನಮ್ಮ ಭಾರತೀಯ ಜನತಾ ಪಕ್ಷದ ಒಬ್ಬ ನೇತೃತ್ವ ವಹಿಸಿಕೊಂಡಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ ಯಾವ ಕಾಲಕ್ಕಾದ್ರೂ ಏನು ಆಗಲ್ಲ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ, ಅಂತ ಒಬ್ಬ ದೈವಿ ಶಕ್ತಿ ಪುರುಷ ಇವತ್ತು ನಮ್ಮ ದೇಶಕ್ಕೆ ಹುಟ್ಟನ್ನುವಂಥದ್ದು ನಾವೆಲ್ಲರೂ ನೀವು ಕೂಡಿ ಹೆಮ್ಮೆ ತರುವಂತ ವಿಷಯ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಭಾರತೀಯ ಜನತಾ ಪಾರ್ಟಿ ವಿಜಯಪುರ ಜಿಲ್ಲೆಯ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತಕ್ಕಂಥ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಗುರುಲಿಂಗಪ್ಪ ಅಂಗಡಿಯವರಲ್ಲಿ ಅವರ ಒಂದು ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷದ ಬಿಜಾಪುರ ಜಿಲ್ಲೆಯ ಎಲ್ಲ ಮಂಡಲಗಳ ಪ್ರಮುಖರಲ್ಲಿ, ಕಾರ್ಯಕರ್ತರಲ್ಲಿ, ಭಾರತೀಯ ಜನತಾ ಪಕ್ಷದ ಅಭಿಮಾನಿಗಳಲ್ಲಿ ಈ ಒಂದು ಹೋರಾಟ ಭ್ರಷ್ಟ ಕಾಂಗ್ರೆಸ್ ವಿರುದ್ಧ ಹೋರಾಟ.